ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿದೆಯಾ ಅಂತ ಹೇಳಿ ಹೇಗೆ ಕಂಡು ಹಿಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಒಂದು ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಇವಾಗ ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಆಗ್ತಾ ಇದೆ. ಇನ್ಮೇಲೆ ಈ ಬರೋ ಪ್ರೊಸೀಜರ್ನ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ರಿ. ಹಾಗಂದರೆ ಅರ್ಥ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಅಥವಾ ಏನಾದರೂ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಇವಾಗ ನೋಡಿರಿ, ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗ್ತಾ ಇದೆ. ನೋಡಿ, ನಿಮ್ಮ ಮೊಬೈಲ್ ಏನಾದರೂ ಹ್ಯಾಕ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕಂದ್ರೆ ಸಿಂಪಲ್ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಒಂದು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಇನ್ಬಿಲ್ಟ್ ಆ್ಯಪ್ ಇರುತ್ತೆ, ಅದು ಕಂಪ್ನಿ ಕಡೆಯಿಂದನೇ ಕೊಟ್ಟಿರ್ತಾರೆ. ನೀವು ಈ ಒಂದು ಜಿಮೇಲ್ನ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಏನಾಗುತ್ತೆ ಒಂದು ಕಂಡೀಷನ್ಸಲ್ಲಿ ಅಂದರೆ ಕೆಲವೊಬ್ಬರು ತುಂಬಾ ಜಿಮೇಲ್ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದು ಕಂಪ್ನಿ ಜಿಮೇಲ್ ಇರುತ್ತೆ, ಇನ್ನು ಕೆಲವೊಬ್ರದ್ದು ತಮ್ಮ ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಯೂಸ್ ಮಾಡಿರ್ತಾರೆ, ಮತ್ತು ಒಂದು ಪರ್ಸ್ನಲ್ಗೋಸ್ಕರ ಯೂಸ್ ಮಾಡ್ತಾ ಇರ್ತಾರೆ. ಹೀಗೆ ನೀವು ಏನು ಮಾಡಬೇಕು ಅಂದರೆ ತುಂಬ ಜಿಮೇಲ್ ಯೂಸ್ ಮಾಡ್ತಾ ಇದ್ದರೆ ನೀವು ಎಲ್ಲ ಜಿಮೇಲಲ್ಲಿ ಚೆಕ್ ಮಾಡಬೇಕು. ಏನು ಚೆಕ್ ಮಾಡಬೇಕು ಅಂತ ನೀವಾಗ ಹೇಳ್ತಾ ಇದ್ದೀನಿ ನೋಡಿ. ಸಿಂಪಲ್, ಇಲ್ಲಾಂದರೆ ನೀವು ಒಂದು ಮೇನ್ ಯಾವುದಕ್ಕೆ ನೀವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಆಗಲಿ, ನಿಮ್ಮ ಒಂದು ಬ್ಯಾಂಕ್ಗಾಗಲಿ, ಅಥವಾ ನಿಮ್ಮ ಒಂದು ಅದರ್ ಪರ್ಸ್ನಲ್ ಕೆಲಸಕ್ಕೆ ಯಾವುದೋ ಒಂದು ಜಿಮೇಲ್ ಕೊಟ್ಟಿದ್ದೀರಾ ಅದರಲ್ಲಿ ಕೂಡ ನೋಡ್ಕೊಳ್ರಿ. ಇಲ್ಲ ಒಂದೇ ಜಿಮೇಲ್ ಇತ್ತು ಅಂದ್ರೂ ಏನು ತೊಂದರೆ ಎಲ್ಲ ನಡೆಯುತ್ತೆ. ನೀವು ಈಗ ಹೇಗೆ ಚೆಕ್ ಮಾಡ್ಕೊಳ್ಳೋದಂದರೆ ಇಲ್ಲಿ ನೋಡಿರಿ, ಇಲ್ಲಿ ಮೂಲೆಯಲ್ಲಿ ನಿಮ್ಮ ಒಂದು ಜಿಮೇಲಿನ ಪ್ರೊಫೈಲ್ ಕಾಣಿಸ್ತಾ ಇದೆ ಗೊತ್ತಾ. ಈ ಒಂದು ಪ್ರೊಫೈಲ್ ಮೇಲೆ ಹಿಂಗೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿಕೊಂಡ ತಕ್ಷಣ ನಿಮ್ಮ ಒಂದು ಎಷ್ಟು ಜಿಮೇಲ್ ಇದೆ ಕೆಳಗಡೆ ಬರುತ್ತೆ. ನೀವು ಪ್ರೆಸೆಂಟ್ ಯಾವ ಒಂದು ಜಿಮೇಲಲ್ಲಿ ಲಾಗಿನ್ ಇದ್ದೀರಾ ಅದ್ರ ಕೆಳಗಡೆ ಗೂಗಲ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಆ ಗೂಗಲ್ ಅಕೌಂಟ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫಸ್ಟ್ ಟ್ಯಾಪಲ್ಲೇ ನಿಮಗೆ ಹೋಮ್ ಅಂತೇಳಿ ತೋರಿಸ್ತಾ ಇದೆ. ಅಲ್ಲಿ ನೋಡಿ, ಪರ್ಸ್ನಲ್ ಇನ್ಫೋ ಮತ್ತು ಡಾಟಾ ಪ್ರೈವೇಸಿ, ಸೆಕ್ಯೂರಿಟಿ, ಈ ರೀತಿ ಎಲ್ಲ ಆಪ್ಷನ್ಗಳಿದ್ದಾವೆ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸೆಕ್ಯೂರಿಟಿ ಹತ್ರ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಅಪ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡಿರಿ, ಹೌ ಯು ಸೈನ್ ಇನ್ ಟು ಗೂಗಲ್ ಅಂತ ಇದೆ. ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಇದೆ. ನೀವು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೊಳ್ಳೇಬೇಕು. ಏನಕ್ಕಪ್ಪ ಅಂದರೆ ಇಲ್ಲಿ ನೀವು ಇನ್ ಕೇಸ್ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆಫ್ ಇದ್ದರೆ ನಿಮ್ಮ ಜಿಮೇಲ್ ಏನಾದರೂ ಮರ್ತೋಗಿ ಅಥವಾ ನಿಮ್ಮ ಒಂದು ಪಾಸ್ವರ್ಡ್ ಮರ್ತೋಗಿದ್ರೂ ರಿಕವರಿಗೆ ತುಂಬ ಈಸಿ ಆಗುತ್ತೆ. ತುಂಬ ಜನರು ಈ ಒಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ತಮ್ಮ ಒಂದು ಚಾನಲ್ನೇ ಓಪನ್ ಮಾಡೋಕ್ಕಾಗದೇ ಬೇರೆ ಚಾನಲ್ಗಳನ್ನ ಓಪನ್ ಮಾಡ್ತಾರೆ. ಇನ್ನು ಸುಮಾರು ಇಷ್ಟು ಆಗುತ್ತೆ. ಏನಕ್ಕಂದರೆ ನಿಮಗೆ ನಿಮ್ಮ ಒಂದು ಜಿಮೇಲೇ ಗೊತ್ತಿರಲ್ಲ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಗೊತ್ತಿರಲ್ಲ ಅಂದರೆ, ಹಾಗೆ ನೀವು ನಿಮ್ಮ ಒಂದು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿಲ್ಲ ಅಂದರೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ನೀವು ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿಬಿಟ್ಟು ರಿಕವರಿ ಮಾಡೋಕ್ಕೆ ಆಗಲ್ಲ. ಸೊ ಇದೊಂದು ನೆನಪಿರಲಿ. ಮತ್ತು ನಿಮಗೇನಾದರೂ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಹೇಗೆ ಆನ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಅದರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಇವಾಗ ಇಲ್ಲಿ ನೋಡಿರಿ, ನೀವು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿದ್ರೆ ಅಂದ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕು ಅಂದರೆ ಈ ಒಂದು ಸ್ಟೆಪ್ನ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಅಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಯುವರ್ ಡಿವೈಸಸ್ ವೇರ್ ಯು ಸೈನ್ಡ್ ಇನ್ ಅಂತಿದೆ. ಅಂದರೆ ನಿಮ್ಮ ಒಂದು ಡಿವೈಸಸ್ಸು ಎಲ್ಲಿ ಲಾಗಿನ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿರಿ, ಒಂದು ಸೆಷನ್ ಆನ್ ಆಂಡ್ರಾಯ್ಡ್ ಫೋನ್ ಅಂತ ಇದೆ. ಅದ್ರ ಕೆಳಗಡೆ ಬಂದುಬಿಟ್ಟು ಬ್ರ್ಯಾಂಡ್ ನೇಮ್ ಇದೆ ರೆಡ್ಮಿ 9 ಅಂತ ಹೇಳಿ. ಅಂದರೆ ನಾನು ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ರೆಡ್ಮಿ 9 ಫೋನು. ಈ ಒಂದು ಜಿಮೇಲು ಪ್ರೆಸೆಂಟ್ ಈ ಒಂದು ಮೊಬೈಲಲ್ಲಿ ಮಾತ್ರ ಆ್ಯಕ್ಟಿವ್ ಇದೆ. ಇನ್ ಕೇಸ್ ಏನಾದರೂ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದ್ದು ಅಥವಾ ಬೇರೆ ಅವರ ಒಂದು ಫೋನಲ್ಲಿ ಲಾಗಿನ್ ಆಗಿದ್ದರೆ ಇಲ್ಲಿ ಡೀಟೇಲ್ಸ್ ಬಂದುಬಿಡುತ್ತೆ, ಯಾರ್ಯಾರ ಫೋನಲ್ಲಿ ಲಾಗಿನ್ ಇದೆ. ಅಂದರೆ ಅವರ ಒಂದು ಫೋನ್ನ ಮಾಡೆಲ್ ತೋರಿಸುತ್ತೆ. ಇವಾಗ ಹೆಂಗೆ ರೆಡ್ಮಿ 9 ತೋರಿಸ್ತಿದೆ ಆ ಥರ ವಿವೋ, ಓಪೋ, ಸ್ಯಾಮ್ಸಂಗ್, ಒನ್ ಪ್ಲಸ್ ಈ ಥರ. ಇನ್ ಕೇಸ್ ಏನಾದರೂ ನೀವು ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿದ್ದರೆ ವಿಂಡೋಸ್ ಅಂತ ಹೇಳಿ ಬರುತ್ತೆ. ಓಕೆನಾ, ಇದು ನಿಮ್ಮ ತಲೆಯಲ್ಲಿ ಇರಲಿ. ನೀವೇನು ಮಾಡಬೇಕು ಆ ಥರ ಬಂದಾಗ ಅಂದರೆ ಸಿಂಪಲ್ ಆ ಒಂದು ಮೊಬೈಲ್ ಮೇಲೆ ಅಥವಾ ಒಂದು ಬ್ರ್ಯಾಂಡ್ ಮೇಲೆ ನಿಮ್ಮದೇ ಅಲ್ದಿರೋಂಥ ಬ್ರ್ಯಾಂಡ್ ಮೇಲೆ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇನ್ನೊಂದು ಸಲ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೇಳುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಸೈನ್ ಔಟ್ ಫ್ರಮ್ ಡಿವೈಸಸ್ ಅಂತೇಳಿ ಬರುತ್ತೆ. ಅಂದರೆ ಸೈನ್ ಔಟ್ ಫ್ರಮ್ ಯುವರ್ ಡಿವೈಸಸ್ ಅಂತೇಳಿ ಬರುತ್ತೆ. ನೀವು ಸೈನ್ ಔಟ್ ಮೇಲೆ ಕೊಟ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು. ಸೆಕ್ಯೂರಿಟಿ ಹತ್ರ ಬಂದುಬಿಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಪ್ರೆಸೆಂಟ್ ಪಾಸ್ವರ್ಡ್ ಹಾಕೋಕೆ ಹೇಳುತ್ತೆ. ಪಾಸ್ವರ್ಡ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಟ್ಟರೆ ನಿಮಗೆ ನ್ಯೂ ಪಾಸ್ವರ್ಡ್ ಹಾಕೋಕೆ ಹೇಳುತ್ತೆ. ನೀವು ಹೊಸ ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಮಾಡ್ಕೊಳ್ರಿ. ಇದು ತುಂಬ ಬೆಟರ್ ಆಪ್ಷನ್ನು. ನಿಮ್ಮ ಒಂದು
ಅಕೌಂಟ್ನ ಸೆಕ್ಯೂರ್ ಆಗಿರೋವಂಥ ಆಪ್ಷನ್ನು. ನೀವು ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡಬೇಕು ಅಂದರೆ ಒಂದು ಆಲ್ಫಾಬೆಟಿಕ್ ಹಾಕಿ ಮತ್ತು ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಡಿಜಿಟ್ ನಂಬರ್ನ ಹಾಕಿ. ಇದು ನಿಮ್ಮ ಒಂದು ಅಕೌಂಟ್ನ ಸೇಫ್ಟಿ ಆಗಿರೋವಂಥ ಪ್ರೋಸೆಸ್ಸು. ನೋಡಿದ್ರಲ್ಲ ವಿಡಿಯೋ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.